ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಸೊ ನಿಮ್ಮ ಒಂದು ವೆಯ್ಟ್ ಗೇನ್ ಅನ್ನೋದು ಯಾರೇ ಆಗಲಿ, ಇವಾಗ ಗಂಡು ಮಕ್ಕಳಾಗಲಿ ಹೆಂಗಸರಾಗಲಿ ಇಬ್ಬರಿಗೂ ಇದು ಇನ್ಕ್ಲೂಡ್ ಆಗುತ್ತೆ. ತೂಕ ಹೆಚ್ಚಿಸೋದು ಹೇಗೆ, ನಿಮ್ಮ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ತಿಂದು ತೂಕ ಹೆಚ್ಚಿಸೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸಣ್ಣ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಟ್ಯಾಗ್ ಮಾಡಿ. ಸೊ ಏನು ಮಾಡ್ತೀರೋ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಇದರಲ್ಲಿ ಏನಕ್ಕೆ ತೂಕ ನೀವು ಕಡಿಮೆ ಇರ್ಬೋದು ಮತ್ತು ತೂಕ ಹೆಚ್ಚಿಸೋಕ್ಕೆ ಮನೆಯಲ್ಲೇ ನೀವು ಏನೇನು ಆಹಾರ ಪದಾರ್ಥಗಳನ್ನು ತಿನ್ಬೋದಾಗಿರುತ್ತೆ, ಮತ್ತು ನಿಮಗೆ ಬೆಸ್ಟ್ ಡ್ರಿಂಕ್ ಮಾರ್ನಿಂಗ್ ಡೈಲಿ ಯಾವ ಒಂದು ಬೆಸ್ಟ್ ಡ್ರಿಂಕನ್ನು ಕುಡಿಬೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋಗಾಗಿ ಮೊದಲಿಂದ ಕೊನೆವರೆಗೂ ನೋಡಿ. ಸೊ ಏನಕ್ಕೋಸ್ಕರ ಫಸ್ಟ್ ನಿಮಗೆ ಈ ರೀತಿ ಸಣ್ಣ ಇರೋದಕ್ಕೆ ಕಾರಣ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೇನೋ ಮಾಡೋಕ್ಕೋಗಿ ದಪ್ಪ ಆಗಿರಲ್ಲ. ಸೊ ಇವಾಗ ನಾನು ಹೇಳೋ ವಿಡಿಯೋದಲ್ಲಿರುವಂತಹ ಮಾಹಿತಿನ ತಿಳ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ನಿಮಗೆ ಖಂಡಿತವಾಗ್ಲೂ ದಪ್ಪ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನಾನು ಕೂಡ ನಾನು ಹೇಳೋವಂಥ ಮೆಥಡನ್ನು ನಾನು ಮುಂಚೆ ತುಂಬ ಸಣ್ಣ ಇದ್ದೆ. ಸೊ ಅದಾದಮೇಲೆ ನಾನು ಯಾವಾಗ ನನ್ನ ವೆಯ್ಟ್ ಗೇನ್ ಮಾಡಿಕೊಂಡೆ, ಸೊ ಯಾವ ಥರ ಮಾಡಿಕೊಂಡೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಏನಕ್ಕೆ ನಿಮಗೆ ಈ ಥರ ಆಗುತ್ತೆ ಅಂತ ಅಂದರೆ, ಸೊ ಮೆಟಾಪಾಲಿಸಮ್ ಆದಾಗ ಕೂಡ ನಿಮಗೆ ಈ ರೀತಿ ಆಗುವಂಥ ಚಾನ್ಸಸ್ ಇರೋದು. ಸರಿಯಾಗಿ ಟೈಮ್ಗೆ ತಿನ್ನದೇ ಇರೋ ಕಾರಣದಿಂದ ಕೂಡ ಈ ರೀತಿ ಆಗ್ಬೋವಂಥದ್ದು. ಮತ್ತು ಜಾಸ್ತಿ ಸ್ಟ್ರೆಸ್ಸು, ಒತ್ತಡಗಳಿಂದ ಕೂಡ ನೀವು ಸಣ್ಣ ಆಗುವಂಥದ್ದು. ಜಾಸ್ತಿ ಯೋಚನೆ ಮಾಡ್ತಾರೆ, ಜಾಸ್ತಿ ಕಣ್ಣೀರಾಗ್ತಾರೆ. ಈ ಥರ ಆದಾಗ ಸಣ್ಣ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಿದ್ದೆ ಚೆನ್ನಾಗಿ ಮಾಡಲ್ಲ, ನಿದ್ದೆ ಮಿಡ್ ನೈಟ್ 1 ಗಂಟೆ 2 ಗಂಟೆವರೆಗೂ ಎದ್ದಿರೋದು, ಆ ರೀತಿ ಮಾಡಿದಾಗ ಕೂಡ ಸಣ್ಣ ಆಗ್ತಾರೆ. ಮತ್ತು ಹಾರ್ಮೋನ್ಸ್, ಇವಾಗ ತಂದೆ ತಾಯಿ ಸಣ್ಣ ಇದ್ದರೆ ಮಕ್ಕಳು ಸಣ್ಣ ಇರ್ತಾರಲ್ಲ, ಆ ಥರ ಇದ್ದಾಗೂ ಆ ಥರ ಈ ರೀತಿ ಸಮಸ್ಯೆ ಇರ್ತದೆ. ಒಟ್ಟು ಸಮಸ್ಯೆ ಏನಿಲ್ಲ, ಹಾಗೆ ಆಗ್ತಾರೆ. ಯಾವಾಗಾದ್ರೂ ಒಂದ್ಸತಿ ದಪ್ಪ ಹಾಗೆ ಆಗ್ತಾರೆ. ಸೊ ಹಾರ್ಮೋನ್ಗಳ ಸಮಸ್ಯೆ ಇದ್ದಾಗ ಕೂಡ ನಿಮಗೆ ಈ ರೀತಿ ಆಗುತ್ತೆ. ಸೊ ಏನೇನು ನೀವು ನಿಮ್ಮ ಒಂದು ಆಹಾರ ಪದಾರ್ಥದಲ್ಲಿ ಹೆಚ್ಚಾಗಿ ತಿನ್ನಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಫಸ್ಟ್ ನಿಮಗೆ ಹೆಚ್ಚು ಕ್ಯಾಲೋರಿ ಇರುವಂಥ ಆಹಾರ ಪದಾರ್ಥನ ತಿನ್ನಬೇಕಾಗುತ್ತೆ. ನಿಮಗೆ ಕ್ಯಾಲೋರೀಸ್ ಹೆಚ್ಚು ಇದ್ದಾಗ, ಈಗ ಸಣ್ಣ ಆಗೋರು, ಸಣ್ಣಯಿಂದ ದಪ್ಪ ಆಗೋರು, ನಾನು ಇವಾಗ ಹೇಳ್ತಾ ಇರೋದು ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಅಲ್ಲ. ವೆಯ್ಟ್ ಲಾಸ್ ಆಲ್ರೆಡಿ ಹಳೆ ವೀಡಿಯೋಗಳಿದ್ದಾವೆ, ಅದನ್ನು ನೋಡಿ. ವೆಯ್ಟ್ ಗೇನ್ ಇದು ನೀವು ಹೆಚ್ಚು ಕ್ಯಾಲೋರೀಸ್ ಇರುವಂಥದ್ದು ತಿನ್ನಬೇಕಾಗುತ್ತೆ. ಸೊ ಏನಂತಂದರೆ ಈ ತುಪ್ಪ, ಮೊಸರು, ಗಟ್ಟಿ ಮೊಸರು, ತುಪ್ಪ, ಹಾಲು, ಹಾಲಿನ ಕೆನೆ ಮತ್ತು ಬೆಣ್ಣೆ, ಈ ಥರದ್ದು ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್ ಲೆವೆಲ್ಲು ಚೆನ್ನಾಗಿ ನಿಮಗೆ ಹೋಗುತ್ತೆ. ಮತ್ತು ನಿಮ್ಮ ದೇಹದಲ್ಲಿ ದಪ್ಪ ಆಗೋದಕ್ಕೆ ಕ್ಯಾಲರೀಸು ಕೂಡ ಜಾಸ್ತಿ ಆಗುತ್ತೆ. ಅನ್ನದ ಜೊತೆಗೆ ಅನ್ನನ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಒಳ್ಳೆ ಕ್ಯಾಲರೀಸು ಸಿಗುತ್ತೆ. ಮತ್ತು ಈ ರೊಟ್ಟಿ ಏನಾದರೂ ತಿಂತೀರ, ಅದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ತಿನ್ನೋದ್ರಿಂದ, ಈ ಚಪಾತಿಗೂ ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ಇದಾಗುತ್ತೆ. ಹೇಳಿದ್ನಲ್ಲ, ಹಾಲು ಮೊಸರು ಕುಡಿಯೋದ್ರಿಂದ ತುಂಬಾ ಒಳ್ಳೆ ಇದಾಗುತ್ತೆ. ಡ್ರೈ ಫ್ರೂಟ್ಸಲ್ಲಿ ಬಾದಾಮಿನ ಅತಿ ಹೆಚ್ಚಾಗಿ ನೀವು ತಿನ್ನಬೇಕು. ದಿನಕ್ಕೆ ಒಂದು 4ರಿಂದ 5 ಬಾದಾಮಿ ತಿಂದರೂ ಕೂಡ ಒಳ್ಳೆಯದಂತಲೇ ಹೇಳ್ಬೋದಾಗಿರುತ್ತೆ. ಬಾಳೆಹಣ್ಣು ಮೇಯ್ನ್ ನಿಮಗೆ ದಪ್ಪ ಆಗೋದಕ್ಕೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದಾಗಿರುತ್ತೆ. ಬಾಳೆಹಣ್ಣು ಯಾವುದು ಅಂತಂದರೆ, ಈಗ ಉದ್ದ ಇರೋವಂಥ ಬಾಳೆಹಣ್ಣು ಬರುತ್ತಲ್ಲ, ಇದು ಚುಕ್ಕೆ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ. ಸೊ ಏಲಕ್ಕಿ ಬಾಳೆಹಣ್ಣು ಚಿಕ್ಕದಲ್ಲ, ಉದ್ದ ಬಾಳೆಹಣ್ಣು ಇರುತ್ತಲ್ಲ, ಪಚ್ಚ ಬಾಳೆಹಣ್ಣು ಅಂತಾರೆ, ಉದ್ದ ಬಾಳೆಹಣ್ಣು ಅಂತಾರೆ. ಆ ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಿಮಗೆ ಹೆಲ್ತ್ಗೆ ತುಂಬಾ ಒಳ್ಳೆ ಬೆನಿಫಿಟ್ ಇರುತ್ತೆ, ಮತ್ತು ದಪ್ಪ ಆಗೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ತಿನ್ನಿ. ಮತ್ತು ಕಡಲೆಕಾಯಿ, ಪೀನಟ್ಸ್, ಇದು ಕೂಡ ನಿಮಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಒಳ್ಳೆಯ ಸಿಗುತ್ತೆ. ಆಮೇಲೆ ಹೇಳಿದ್ನಲ್ಲ ಬಾದಾಮಿ, ಈ ಒಂದು ಉದ್ದದ ಬಾಳೆಹಣ್ಣು, ಕಡಲೆಕಾಯಿ, ಆಮೇಲೆ ಬಾದಾಮಿ, ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ದಪ್ಪ ಆಗೋದಕ್ಕೆ. ಮತ್ತು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಈ ಹಾಲಲ್ಲಿ ಸೇರ್ಕೊಳ್ಳೋಂಥ ಪದಾರ್ಥಗಳನ್ನು ಎಲ್ಲವನ್ನೂ ನಿಮ್ಮ ದಿನನಿತ್ಯ ಬಳಸಿ ಆಗ ಕೂಡ ನೀವು ದಪ್ಪ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಚೆನ್ನಾಗಿ ತಿನ್ನೋದ್ರಿಂದ ಕೂಡ ದಪ್ಪ ಆಗ್ತಾರೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಓಕೆನಾ? ನಿಮಗೆ ಮುಖ್ಯವಾಗಿ ಪ್ರೋಟೀನ್ ಅಂಶ ಕೂಡ ಇರಬೇಕಾಗುತ್ತೆ. ಅದರಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ, ಸೊ ಈ ಒಂದು ಮೊಟ್ಟೆ ಬರುತ್ತಲ್ಲ, ಮೊಟ್ಟೆನ ತಿನ್ನಬೇಕಾಗುತ್ತೆ. ಹಾಲು, ಪನ್ನೀರು, ಕಡಲೆಕಾಯಿ, ಸೊ ಪ್ರೋಟೀನು ಅತಿ ಹೆಚ್ಚಾಗಿರುತ್ತೆ ಇದನ್ನು ಕೂಡ ಸೇರಿಸೋದ್ರಿಂದ. ಓಕೆನಾ? ಇದನ್ನು ತಿಂದಾಗ ನೀವು ತೂಕ ಹೆಚ್ಚಾಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಓಕೆನಾ? ಈ ಒಂದು ಏನು ಹೇಳಿದ್ನಲ್ಲ,
ಕಡಲೆಕಾಯಿ ಬೆಣ್ಣೆ ಅಂತಾರಲ್ಲ, ಪೀನಟ್ ಬಟರ್, ಆ ಪೀನಟ್ ಬಟರ್ ತಿನ್ನೋದ್ರಿಂದ ಕೂಡ ನಿಮ್ಮ ವೆಯ್ಟ್ ಅನ್ನೋದು ಗೇನ್ ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಡ್ರಿಂಕ್ ಮಾಡ್ಬೋದು, ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಓಕೆ, ಇದು ಏನಂತ ಅಂದರೆ ಫಸ್ಟ್ ನೀವು ಹಾಲು, ಬಾಳೆಹಣ್ಣು, ಜೇನುತುಪ್ಪ, ಕಡಲೆಕಾಯಿ, ಹಾಲು, ಬಾಳೆಹಣ್ಣು, ಜೇನುತುಪ್ಪ, ಕಡಲೆಕಾಯಿ. ಓಕೆನಾ? ಈ 4ನ್ನು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪ್ರತಿನಿತ್ಯ ಕುಡಿಯೋದ್ರಿಂದ ನಿಮಗೆ ತೂಕ ಅನ್ನೋದು ಹೆಚ್ಚಾಗುತ್ತೆ. ಸೊ ಒಳ್ಳೆ ಹೆಲ್ತ್ ಬೆನಿಫಿಟ್ಟು ಕೂಡ ಇರುತ್ತೆ, ಯಾವುದೇ ರೀತಿಯಂಥ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದು ಕೂಡ ನಿಮಗೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಟೈಮು, ಇವಾಗ ಕಾಫಿ ಟೀ ಅದರೆಲ್ಲ ಬದಲು ಇದನ್ನು ಕುಡಿಯೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಬೇಗ ದಪ್ಪ ಆಗ್ತದೆ. ಇದ್ರ ಜೊತೆಗೆ ವ್ಯಾಯಾಮನೂ ಕೂಡ ಮಾಡಿ. ಸೊ ನೀವು ತಿಂದಿದ್ದೆಲ್ಲ ಜೀರ್ಣ ಆಗಬೇಕು, ಮತ್ತು ಬೇರೆ ಐಟಮ್ ತಿನ್ನಬೇಕು ಅಂದರೆ ವ್ಯಾಯಾಮ, ವಾಕಿಂಗ್ ಕೂಡ ಒಳ್ಳೆಯದು. ವ್ಯಾಯಾಮ ಮಾಡೋದ್ರಿಂದ ಸಣ್ಣನೂ ಆಗ್ಬೋದು, ದಪ್ಪನೂ ಆಗ್ಬೋದು. ಜಿಮ್ ಏನಕ್ಕೆ ಸಣ್ಣ ಆಗೋಕ್ಕೂ ಹೋಗ್ತಾರೆ, ದಪ್ಪ ಆಗೋಕ್ಕೂ ಹೋಗ್ತಾರೆ. ಈ ಥರ ನಾನು ಹೇಳಿರೋಂಥ ಪದಾರ್ಥಗಳನ್ನೆಲ್ಲ ತಿಂದು ವ್ಯಾಯಾಮ ಮಾಡಿದಾಗ ಎಕ್ಸಸೈಸ್ ಮಾಡಿದಾಗ ದಪ್ಪ ಆಗ್ತೀರ. ಏನಿಲ್ಲ, ಈ ಪುಷಪ್ಸ್ ಮಾಡ್ತಾರಲ್ಲ, ಪುಷಪ್ಸು, ಈ ಯೋಗ ಮಾಡೋದ್ರಿಂದ ಆವಾಗ ನಿಮಗೆ ಮನಸ್ಸಿಗೆ ಒಂದು ಶಾಂತತೆ ಸಿಗುತ್ತೆ. ಆಗ ನಿಮಗೆ ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಇರೋದಿಲ್ಲ. ಆಗ ನೀವು ಆಟೋಮೆಟಿಕಲಿ ದಪ್ಪ ಆಗ್ತೀರ. ನಾನು ಹೇಳೋವಂಥ ಫುಡ್ ಎಲ್ಲ ತಿಂದು ಈ ಥರ ಪುಷಪ್ಸ್ ಮಾಡೋವಂಥದ್ದಾಗಿರ್ಬೋದು, ಆಮೇಲೆ ಸ್ಟ್ಯಾಟ್ಸ್ ಮಾಡುವಂಥದ್ದಾಗಿರ್ಬೋದು, ಯೋಗ, ಮತ್ತು ಈ ಥರ ಮಾಡ್ತಾರಲ್ಲ ಬೈಸಿಪ್ಸು, ಅವೆಲ್ಲ ನೀವು ಮಾಡಿದಾಗ ನಿಮಗೆ ಈ ಜಿಮ್ ಮಾಡೋರಿಗೆ ಖಂಡಿತವಾಗಿ ಗೊತ್ತಿರುತ್ತೆ. ಅದನ್ನೆಲ್ಲ ಮಾಡಿ. ಸೊ ಅದು ನಿಮಗೆ ಇದೆಲ್ಲ ಮಸಲ್ಸ್ ಎಲ್ಲ ಹೆಚ್ಚಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸಣ್ಣ ಆಗೋದಕ್ಕೂ ಮಾಡ್ತಾರೆ, ಬೇರೆ ಬೇರೆ ಎಕ್ಸಸೈಸ್ ಇರುತ್ತೆ, ದಪ್ಪ ಆಗೋದಕ್ಕೂ ಬೇರೆ ಬೇರೆ ಎಕ್ಸಸೈಸ್ ಇರುತ್ತೆ. ಎಕ್ಸಸೈಸ್ ಪಾರ್ಟ್ ಗೊತ್ತಿಲ್ಲ ಅಂದರೆ ಪುಷಪ್ಸು ಇಲ್ಲ ಯೋಗ ಮಾಡಿ, ಜಸ್ಟ್ ಯೋಗ ಮಾಡಿದರೆ ಸಾಕಾಗುತ್ತೆ. ಅದು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಈ ನಿದ್ದೆ ಮಾಡೋದು ಬಂತಂದರೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತೆ. ಮಿಡ್ನೈಟ್ವರೆಗೂ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ನೀವು ಸರಿಯಾಗಿ ನಿದ್ದೆ ಮಾಡೋದ್ರಿಂದ ಕೂಡ ನಿಮ್ಮ ತೂಕ ಅನ್ನೋದು ಹೆಚ್ಚಾಗುತ್ತೆ. ಓಕೆನಾ? ಇದರಲ್ಲಿ ನೀವು ನಿಮ್ಮ ಆರೋಗ್ಯಕ್ಕೆ ಸಲುವಾಗಿ ಜಂಕ್ ಫುಡ್ಗಳನ್ನು ತಿನ್ನಬೇಡಿ. ಓಕೆನಾ? ಜಂಕ್ ಫುಡ್ ಬೇಡ. ಜಂಕ್ ಫುಡ್ ತಿನ್ನೋದ್ರಿಂದನೂ ಬೇಗ ದಪ್ಪ ಆಗ್ಬೋದು, ಬಟ್ ಅದು ನಿಮ್ಮ ಆರೋಗ್ಯನೂ ಕೂಡ ಕೆಡಿಸುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ನಿಮ್ಮ ಆರೋಗ್ಯ ಕೆಡಿಸುತ್ತೆ. ಅದನ್ನು ನಾನು ಸಜೆಸ್ಟ್ ಮಾಡೋದ, ಜಂಕ್ ಫುಡ್ ಯಾರೂ ತಿನ್ನಬೇಡಿ. ಓಕೆನಾ? ಮತ್ತು ಊಟ ಕರೆಕ್ಟ್ ಟೈಮ್ಗೆ ತಿನ್ನಬೇಕಾಗುತ್ತೆ. ಡೈಲಿ ನೀವು ಯಾವ ಟೈಮಿಂದ ಯಾವ ಟೈಮ್ಗೆ ತಿಂತೀರೋ ಅದೇ ಟೈಮ್ಗೆ ತಿನ್ನಬೇಕಾಗುತ್ತೆ. ಆಗ ಕೂಡ ನಿಮಗೆ ಹಾರ್ಮೋನ್ಸ್ ಅನ್ನೋದು ಆ ಒಂದು ಊಟಕ್ಕೆ ಕನೆಕ್ಟ್ ಆಗಿ ನಿಮ್ಮ ಹಾರ್ಮೋನ್ಸ್ ಬೆಳೆಯೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಊಟ ಮಾತ್ರ ತಪ್ಪಿಸ್ಬೇಡಿ, ಮತ್ತು ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ. ಆಗ ಕೂಡ ನೀವು ಯೋಚನೆ ಮಾಡೋದ್ರಿಂದ ಕೂಡ ಸಣ್ಣ ಆಗುವಂಥ ಚಾನ್ಸಸ್ ಇರುತ್ತೆ ಒಬ್ಬರೊಬ್ಬರು ಬಾಡಿ ಲ್ಯಾಂಗ್ವೇಜಲ್ಲಿ. ಸೊ ಯೋಚನೆ ಕೂಡ ಕಮ್ಮಿ ಇರೋದಕ್ಕೆ ಯೋಗ ಮಾಡೋದ್ರಿಂದ ಒಳ್ಳೆಯದಾಗಿರುತ್ತೆ. ಓಕೆನಾ? ನೀವು ಏನೆಲ್ಲ ನೀವು ಮಾಡ್ಕೋಬೋದು, ಒಂದು ಲಿಸ್ಟ್ ಕೊಡಿ ಅನ್ನೋದಾದರೆ ನಾನು ಇದರಲ್ಲಿ ಲಿಸ್ಟ್ ಕೊಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಯೋಗ ಮಾಡೋದಾಗಿರ್ಬೋದು, ಏನಾದರೂ ಮಾಡಿ. ಓಕೆನಾ? ಮಾಡಿದ್ದಾದಮೇಲೆ ಸೊ ಬೆಳಗ್ಗೆ 1 ಗ್ಲಾಸ್ ಹಾಲು, ಬಾಳೆಹಣ್ಣು ತಿನ್ನೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬಾಳೆಹಣ್ಣು ಮಾತ್ರ ಡೈಲಿ ತಿನ್ನಿ, ಹಾಲು ಕುಡೀರಿ. ಓಕೆನಾ? ಆಮೇಲೆ ನೀವು ಬ್ರೇಕ್ಫಾಸ್ಟ್ ಏನೇ ತಿಂದ್ರಿ, ಇವಾಗ ಇಡ್ಲಿ, ಚಪಾತಿ, ದೋಸೆ ಏನಾದರೂ ತಿಂತೀರ ಅಂದರೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ದಪ್ಪ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಮಧ್ಯಾಹ್ನ ಏನಾದರೂ ಅನ್ನ ಸಾಂಬಾರು ತಿಂತೀರ ಅಂತಂದರೆ ಅನ್ನ ಸಾಂಬಾರು ತಿನ್ನಿ, ಅದಕ್ಕೂ ತುಪ್ಪ ಹಾಕ್ಕೊಂಡು ತಿನ್ನಿ, ಅದು ಕೂಡ ಒಳ್ಳೆಯದು. ಒಳ್ಳೆ ತರಕಾರಿಗಳನ್ನ ಸೇವಿಸಿ, ಸೊಪ್ಪು ಪಲ್ಯಗಳನ್ನ ಮಾಡಿಕೊಂಡು ತಿನ್ನಿ, ಅದು ಕೂಡ ಒಳ್ಳೆಯದಾಗುತ್ತೆ. ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಅಂತಂದರೆ ಈ ಡ್ರೈ ಫ್ರೂಟ್ಸ್ ತಿನ್ನೋದು, ಮತ್ತು ಅದ್ರ ಜೊತೆಗೆ ಹಾಲು ಕುಡಿಯೋವಂಥದ್ದು, ಆ ರೀತಿಯಾಗಿ ಮಾಡಿ. ಕಡಲೆಕಾಯಿ ತಿನ್ನೋ, ಒಂದು ಸ್ವಲ್ಪ ಕಡಲೆಕಾಯಿ, ಒಂದು ಸ್ವಲ್ಪ ಪೀನಟ್ ಬಟರು, ಒಂದು ಸ್ವಲ್ಪ ಮತ್ತು ಇದು ಬಾದಾಮಿ, ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದು, ಆಮೇಲೆ ಹಾಲು ಸ್ವಲ್ಪ ಇಷ್ಟ ಇದ್ದರೆ ಕುಡೀರಿ. ಇಲ್ಲ ಅಂತಂದರೆ ಬೆಳಗ್ಗೆ ಕುಡಿದಿರ್ತಾರಲ್ಲ ಓಕೆ, ಕುಡೀರಿ 2 ಟೈಮ್ಸ್ ಕುಡೀರಿ, ದಪ್ಪ ಆಗ್ತೀರ. ಓಕೆನಾ? ಇಲ್ಲ ಮೊಸರುಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಬೇಗ ನೀವು ದಪ್ಪ ಆಗ್ತೀರ. ಗಟ್ಟಿ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಒಳ್ಳೆಯದು. ರಾತ್ರಿ ಮಧ್ಯಾಹ್ನನೂ ಕೂಡ ನೀವು ಮೊಸರು ಯೂಸ್ ಮಾಡ್ಬೋದು. ಇಲ್ಲ ನೈಟ್ ತಿನ್ನೋ ಇತ್ತು ಅಂತಂದರೆ ಮೊಸರು, ಮಜ್ಜಿಗೆ ಅಲ್ಲ ಮೊಸರು, ಗಟ್ಟಿ ಮೊಸರು ಇರುತ್ತಲ್ಲ. ಸೊ ರಾತ್ರಿ ಏನು ಮಾಡ್ತೀರಾ, ರೈಸ್ ಅಥವಾ ಮುದ್ದೆ ಆ ಥರ ಏನು ಮಾಡ್ತೀರಾ, ಅದಕ್ಕೆ ತುಪ್ಪ ಹಾಕ್ಕೊಂಡು ಮೊಸರು ತಿನ್ನಂಗಿದ್ರೆ ಮೊಸರು ತಿನ್ನಿ, ನಾರ್ಮಲ್ ಅನ್ನ ಸಾಂಬಾರು ತಿನ್ಕೊಂಡೋಗಿ. ಈ ರೀತಿ ನಿಮ್ಮ ದಿನನಿತ್ಯ ಶೈಲಿಯಲ್ಲಿ ನೀವು ಬಳಸ್ಕೊಂಡಾಗ ಖಂಡಿತವಾಗ್ಲೂ ದಪ್ಪ ಆಗ್ತೀರ. ಓಕೆನಾ? ಅಂದರೆ ತೂಕ ಹೆಚ್ಚಿಸೋದಾಗೆ ಸಡನ್ನಾಗಿ ಹೆಚ್ಚಿಸಲ್ಲ, ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಓಕೆನಾ? ಅಟ್ಲೀಸ್ಟ್ 1 ರಿಂದ 2 ತಿಂಗಳು, ಇಲ್ಲ 3 ತಿಂಗಳು, ಇಲ್ಲ 6 ತಿಂಗಳು ತೊಗೊಳುತ್ತೆ. ನೀವು ಕಂಟಿನ್ಯೂಸ್ ಆಗಿ ನಾನು ಹೇಳುವಂಥ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಇದೆಲ್ಲ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆನಾ? ಈ ಥರ ನೀವು ಪೀನಟ್ ಬಟರ್ ಕುಡಿಯೋದ್ರಿಂದ ತುಂಬಾ ಬೇಗ ದಪ್ಪ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಮಾಡಿದಾಗ ಖಂಡಿತವಾಗ್ಲೂ ನೀವು ದಪ್ಪ ಆಗ್ತೀರಾ. ಓಕೆನಾ?
ಅಂದರೆ ನೀವು ಈಗ ಹೇಳಿದ್ನಲ್ಲ ಇದೆಲ್ಲ ನ್ಯಾಚುರಲ್ ವೇ, ಡೈಲಿ ನಮ್ಮ ಒಂದು ಆಹಾರ ಪದಾರ್ಥಗಳಲ್ಲಿ ನಾವು ತೊಗೊಳ್ಳೋಂಥ ಆಹಾರಗಳಾಗಿರುತ್ತೆ. ನಿಮಗೆ ಗೊತ್ತಿರುತ್ತೆ, ಸೊ ಇದು ತಿಂದರೆ ನಮಗೆ ದಪ್ಪ ಆಗುತ್ತೆ ನಮ್ಮ ದೇಹದಲ್ಲಿ ಅಂತ. ಈ ರೀತಿಯಾಗಿ ಮಾಡಿ, ಮತ್ತು ಬಾದಾಮಿ ಮಿಲ್ಕ್ ಬರುತ್ತಲ್ಲ, ಬಾದಾಮಿ ಹಾಲು ಕುಡಿಯೋದ್ರಿಂದ ನೀವು ಸಣ್ಣ ಆಗ್ತೀರ. ವಾರಕ್ಕೆ 2 ರಿಂದ 3 ಬಾರಿ ಬಾದಾಮಿ ಹಾಲನ್ನು, ಇಲ್ಲ ಈಚೆ ಔಟ್ಸೈಡ್ ಸಿಗುತ್ತಲ್ಲ ಬಾದಾಮಿ ಹಾಲು, ಅದನ್ನು ಕುಡಿಯೋದ್ರಿಂದ, ಇಲ್ಲ ಮನೆಯಲ್ಲೇ ನೀವೇನಾದರೂ ಪ್ರಿಪೇರ್ ಮಾಡೋದು ಬರುತ್ತೆ ಅನ್ನೋದಾದರೆ ಬಾದಾಮಿ ಮಿಲ್ಕನ್ನು ಕುಡೀರಿ. ಬಾದಾಮಿಯಿಂದನೂ ಕೂಡ ನಿಮ್ಮ ವೆಯ್ಟ್ ಗೇನ್ ಆಗಿದೆ. ಬಾದಾಮಿ, ಕಡಲೆಕಾಯಿ, ಆಮೇಲೆ ಇದು ಏನಂತಂದರೆ ತುಪ್ಪ, ಬೆಣ್ಣೆ, ಮೊಸರು, ಈ ಪೀನಟ್ ಬಟರು ಮತ್ತು ಅವೆಲ್ಲದರಿಂದ ನಿಮಗೆ ದಪ್ಪ ಆಗುವಂಥ ಚಾನ್ಸಸ್ ಇದರಿಂದ ಅತಿ ಹೆಚ್ಚಾಗಿ ತಿನ್ನಿ. ಆವಾಗ ನಿಮಗೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.